ಶಾಸಕ ಹಂಪಯ್ಯ ನಾಯ್ಕರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಗೋಳಾಟ ಕೇಳಿ ಸ್ವಾಮಿ. ಮಾನ್ವಿಯಿಂದ ತೋರಣದಿನ್ನಿ ಗ್ರಾಮದ ಬಸ್ ಅಧೋಗತಿಯಾಟ. ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪರದಾಟ. ನಮಗೆ ಪ್ರತ್ಯೇಕ ಬಸ್ ಬಿಡುವಂತೆ ವಿದ್ಯಾರ್ಥಿಗಳ ಒತ್ತಾಯ. ಫ್ರೀ ಬಸ್ ನಮಗೆ ಬೇಡ ಎಂದ ಕಾಲೇಜು ವಿದ್ಯಾರ್ಥಿಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಫ್ರೀ ಬಸ್ ಬಿಟ್ಟಿದ್ದರಿಂದ ನಮಗೆ ತೊಂದರೆಯಾಗಿದೆ. ಅದರಲ್ಲೂ ಮಾನ್ವಿಯಿಂದ ಪೊತ್ನಾಳ ಹಾಗೂ ತೋರಣದಿನ್ನಿ ಗ್ರಾಮದ ಬಸ್ ಬಾರದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿಗೆ ತೆರಳಲು ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಮಾನ್ವಿಯಲ್ಲಿ ಜರುಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಅಂದ್ರೆ ಸಾಕು ಅತಿ ಹಿಂದುಳಿದ ತಾಲೂಕಾಗಿದೆ. ಶಾಸಕ ಹಂಪಯ್ಯ ನಾಯ್ಕರೆ ತಾವು ಮತ ಪಡೆದು ಬೆಂಗಳೂರಲ್ಲಿ ಕೂರದೆ ಕ್ಷೇತ್ರದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಸಿಗುತ್ತಿದೆಯಾ ಎಂದು ನೋಡುವ ಕಾಳಜಿ ನಿಮಗೆ ಇಲ್ಲವೆಂದ್ರೆ ಹೇಗೆ ಸ್ವಾಮಿ? ಶಾಸಕ ಹಂಪಯ್ಯ ನಾಯ್ಕರೆ ಸಮಯಕ್ಕೆ ಸರಿಯಾಗಿ ತೋರಣದಿನ್ನಿ ಗ್ರಾಮದ ಬಸ್ ಬಾರದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಠವನ್ನ ಕೇಳದೆ ತೊಂದರೆ ಅನುಭವಿಸುವಂತಾಗಿದೆ. ಈ ರೀತಿಯಲ್ಲಿ ಮಾನ್ವಿ ಪರಿಸ್ಥಿತಿ ಇದೆ ಅಂದ್ರೆ ವಿದ್ಯಾರ್ಥಿಗಳೇ ನಮಗೆ ಪ್ರತ್ಯೇಕ ಬಸ್ ಬಿಡಬೇಕು ಎಂದು ಕೇಳುತ್ತಿದ್ದಾರೆ. ಬೇಗಂ ಸರ್, ಏನು ಸಮಸ್ಯೆ ಏನಾಗಿದೆ? ಬಸ್ ಇಲ್ಲ ಸರ್, ಟೈಮ್ ಟು ಟೈಮ್ ಬಸ್ ಇಲ್ಲ, ಏನಿಲ್ಲ. ಕೇಳಿದ್ರೆ ಡಿಪೋದವ್ರಿಗೆ ಕೇಳಿದ್ರೆ ಒಂದ್ ವಾರ ಬಿಟ್ಬಿಡ್ತೀವಿ, ಒಂದ್ ವಾರ ಬಿಟ್ಟು ನಾವು ಕಳಿಸ್ತೀವಿ, ಆ ತರ ಈ ತರ ಅಂತ ಹೇಳ್ತಾರೆ. ಯಾರು ಬಸ್ ಕಳಿಸ್ತಿಲ್ಲ ಸರ್. ನಾವು ಬಸ್ ಕೇಳ್ತಿರೋದು ಗೌರ್ಮೆಂಟ್ ಬಸ್, ಅವ್ರ ಅಪ್ಪನ ಮನೆಯಿಂದ ನಾವು ಕೇಳ್ತಿದೀವಿ. ಇಲ್ಲ ತಾನೆ, ಟೈಮ್ ಟು ಟೈಮ್ ಬಸ್ ಇಲ್ಲ ಸರ್. ನಾವು ಕಾಲೇಜ್ಗೆ ಯಾವಾಗ ಸರ್ ಹೋಗ್ಬೇಕು? ಸ್ಕೂಲ್ ಮಕ್ಕಳ ತರ ನಾವು ಬರ್ತೀವಿ. ಅದೆಲ್ಲ ಬಿಟ್ಟು 9 ಗಂಟೆಗೆ ಬಸ್ ಬರುತ್ತೆ ಸರ್. ನಾವು ಯಾವಾಗ ಕಾಲೇಜ್ಗೆ ಹೋಗ್ಬೇಕು, ಯಾವಾಗ ಅಟೆಂಡ್ ಆಗ್ಬೇಕು? ಕಾಲೇಜಲ್ಲಿ ನೋಡಿದ್ರೆ ಯಾಕೆ ಲೇಟ್ ಅಂತ ಕೇಳ್ತಾರೆ. ಬಸ್ ಲೇಟ್ ಅಂತ ಹೇಳಿದ್ರೆ ನಮ್ಗೇನ್ ಹೇಳ್ತೀರಾ ಅಂತ ಅವ್ರು ಹೇಳ್ತಾರೆ. ಇವ್ರು ನೋಡಿದ್ರೆ ಬಸ್ ಬಿಡ್ತಿಲ್ಲ. ಎಷ್ಟು ಸಾರಿ ಸರ್ ಹೇಳ್ಬೇಕು ನಾವು ಡಿಪೋದವ್ರಿಗೆ? ಒಂದ್ಕಿಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಕ್ಕಿಲ್ವಾ? ಯಾವ ತಾಲೂಕು ನಿಮ್ದು? ಮಾನ್ವಿ ಸರ್. ನಿಮ್ದು ಯಾವ ರೂಟ್ ಬಸ್ ಸಮಸ್ಯೆ ಆಗಿರೋದು? ಪೊತ್ನಾಳ್ ಟು ಮರ್ಕಂತೀನಿ ಸರ್. ಅಲ್ಲ, ಈ ರೀತಿ ಎಷ್ಟು ದಿನಗಳ ಸಮಸ್ಯೆ ಇದೆ ಇದು? ಈ ಜಗ್ಗೆ ವರ್ಷ ಆಯ್ತು ಸರ್, ಏನಿಲ್ಲ ಅಂದ್ರೆ ಒಂದ್ 2-3 ವರ್ಷ ಆಯ್ತು ಸರ್. ನಾವು ಕೇಳಿದೀವಿ ಸರ್, ಸೆಕೆಂಡ್ ಪೀಸ್ ಇದ್ದಾಗೂ ಬಸ್ ಕೇಳಿದೀವಿ ಸರ್. ಬಟ್ ಅವ್ರು ಹೇಳಿದ್ ಒಂದೇ ಸರ್, ಲೆಟರ್ ಬರ್ಕೊಡಿ ಬಸ್ ಬರುತ್ತೆ ಅಂತ ಹೇಳಿ. ಎಲ್ಲಿ ಸರ್ ಬಂತು ಬಸ್? ಬರ್ಲೇ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರ್ರಿ? ಮಾನ್ವಿಯರು ಸರ್. ಬಸ್ ಫ್ರೀ ಮಾಡಿದ್ರು, ನಾವು ಪಾಸ್ ಮಾಡ್ಕೊಳ್ತಿದ್ವಿ ಸರ್. ಬಸ್ ಯಾಕೆ ಸರ್ ಫ್ರೀ ಮಾಡಿದ್ರು? ಅವರು ಬಸ್ ಫ್ರೀ ಮಾಡಿದ್ರು, ಎಲ್ಲ ಫುಲ್ ರಶ್ ಅದು ಸರ್. ಅದಕ್ಕೆ ಅವ್ರು ನಮ್ಮ ಊರಿಗೆ ಹಳ್ಳಿಗೆ ಬಸ್ ಕಳಿಸ್ತಿಲ್ಲ, ಏನ್ ಕಳಿಸ್ತಿಲ್ಲ. ಹಳ್ಳಿ ಮಕ್ಕಳು ಏನು ಮಾತಾಡಲ್ಲ, ಏನು ಇದ್ ಮಾಡಲ್ಲ ಅಂತ ಹೇಳಿ ಬಸ್ ಕಳಿಸ್ತಿಲ್ಲ ಸರ್. ಅದಕ್ಕೆ ನಾವೇನ್ ಸರ್ ಮಾಡ್ಬೇಕು? ಅಲ್ಲ, ಯಾವ ರೀತಿ ತೊಂದರೆ ಆಗ್ತದೆ ನಿಮ್ಗೆ? ಕಾಲೇಜು ಮತ್ತು ಶಾಲಾ ಕಾಲೇಜುಗಳ ತೊಂದರೆ ಯಾವ ರೀತಿ ಆಗ್ತಾ ಇದೆ? ಬಸ್ಸಿಂದ ಸರ್ ಏನ್ ಬಸ್ ಇಲ್ಲ, ಏನಿಲ್ಲ. ಎಕ್ಸಾಮ್ ಅಟೆಂಡ್ ಆಗಕ್ಕೂ ಆಗ್ತಿಲ್ಲ ಸರ್. ಡಿಗ್ರಿ ಇವಾಗ ಇವತ್ತು ಎಕ್ಸಾಮ್ ಇದೆ, 9 ಗಂಟೆಗೆ ಬಸ್ ಬಂದಿದೆ ಸರ್. ಅವ್ರು ಯಾವಾಗ ಸರ್ ಎಕ್ಸಾಮ್ ಅಟೆಂಡ್ ಆಗ್ಬೇಕು? ಎಕ್ಸಾಮ್ ಅವ್ರು ಸುಮ್ಕಿರ್ತಾರ? ಅವ್ರೆ ನಮ್ಮ ಮನೆಯವರ ಸುಮ್ಕಿರಕ್ಕೆ? ಅಲ್ಲ ರೀ, ಇಷ್ಟೊಂದು ಸಮಸ್ಯೆ ಅಂದ್ಮೇಲೆ ಇದಕ್ಕೆಲ್ಲ ಹೊಣೆ ಯಾರು? ಈ ಸರ್ಕಾರ ಯಾಕೆ ನಿಮ್ಮ ವಿದ್ಯಾರ್ಥಿಗಳಂದ್ರೆ ಕಡೆಗಣಿಸ್ತಾ ಇದೆ? ಅದ್ರ ಬಗ್ಗೆ ಏನ್ ಸರ್ ಹೇಳ್ಬೇಕು? ಅವ್ರಿಗೆ ತಿಳ್ಕೋಬೇಕು, ಅವ್ರು ತಿಳ್ಕೋಬೇಕು. ಹೌದು, ಸ್ಕೂಲ್ ಮಕ್ಕಳು ಟೈಮ್ ಟು ಟೈಮ್ ಬಸ್ ಬಿಡ್ಬೇಕಂತ ಇದ್ ಮಾಡ್ಬೇಕು. ಅದೆಲ್ಲ ಬಿಟ್ಕೇಶಿ ಏನ್ ಮಾತಾಡಕ್ಕಿಲ್ಲ, ಏನಿಲ್ಲ. ಇಚ್ಛೆ ಬಂದಾಗ ಬಸ್ ಬಿಡೋದು, ಇಷ್ಟ ಇರ್ಲಾರ್ದಾಗ ಬಿಡೋದು, ಆ ತರ ಮಾಡಿದ್ರೆ ಯಾರು ಸರ್ ಇದ್ ಮಾಡ್ತಾರೆ? ಈಗ ಡಿಪೋ ಮ್ಯಾನೇಜರ್ ಅವ್ರು ಕೇಳಿದ್ರ? ಡಿಪೋ ಮ್ಯಾನೇಜರ್ ಕೇಳಿದ್ವಿ ಸರ್. ಕೇಳಿದ್ರೆ ಅವ್ರು ಒಂದ್ ವಾರ ಬಿಟ್ಟು ಬಸ್ ಕಳಿಸ್ತೀವಿ ಅಂತ ಹೇಳಿದ್ರು. ಎಲ್ಲಿ ಸರ್ ಕಳಿಸಿದ್ರು? ಕಳಿಸ್ಲೇ ಇಲ್ಲ. ಲೆಟರ್ ಬರ್ಕೊಡಿ ಅಂತ ಅದನ್ನು ಮಾಡಿದೀವಿ ಸರ್. ಬೇಕಿದ್ರೆ ಬಿಸಲ್ ಹಾಕ್ತಾರೆ ನಂಬರ್ ಬಿಸಲ್ ಹಾಕಿದ್ರೆ ನಾವ್ ಎಲ್ಲಿಂದ ಸರ್ ಕಾಲ್ ಮಾಡ್ಬೇಕು ಅವ್ರಿಗೆ ರಿಟರ್ನ್? ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ತಾರ? ಹಾ ಸರ್, ಡಿಪೋದವ್ರು ಬ್ಲಾಕ್ ಲಿಸ್ಟ್ ಹಾಕ್ತಾರೆ. ಏನಾದ್ರು ಬಸ್ನವ್ರಿಗೆ ಕೇಳಕ್ ಹೋದ್ರೆ ಎದುರು ಬರ್ತಾರೆ ಸರ್. ಏನಂದ್ರೆ ಯಾವ ರೀತಿ ಎದುರಂದ್ರೆ ಯಾವ ರೀತಿ ಬಡಿಯಕ್ಕೆ ಬರ್ತಾರೆ ಸರ್. ಕೇಳಕ್ ಹೋದ್ರೆ ಬಸ್ನವ್ರು, ನಮ್ಮ ರೂಟಿನಲ್ಲಿ ಕಂಡಕ್ಟರ್ ಡ್ರೈವರ್ ಎದುರು ನಮಗೆ ಬೈತಾರೆ ಸರ್. ಬಸ್ ಯಾಕೆ ಸರ್ ಲೇಟ್ ಅಂತ ಹೇಳಿದ್ರೆ ಡಿಪೋದವ್ರಮ್ಮ ಅವ್ರಿಗೆ ಹೇಳಿ ನಮಗೇನ್ ಹೇಳ್ತೀರಾ ಅಂತ ಕೇಳ್ತಾರೆ. ನಾವ್ ಯಾರಿಗೆ ಸರ್ ಕೇಳ್ಬೇಕು? ಡಿಪೋದವ್ರಿಗೆ ಹೇಳಿದ್ರೆ ಅವರೇ ಲೇಟ್ ಆಗಿ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ನಾವ್ ಯಾರಿಗೆ ಸರ್ ಕೇಳ್ಬೇಕಾಗಿದ್ರೆ? ಬ್ರದರ್, ನಿಮ್ಮ ಹೆಸರು? ನಮ್ಮ ಹೆಸರು ದೇವರಾಜ್ ಅಂತ. ಯಾವ ಊರು ಸರ್ ನಿಮ್ದು? ನಮ್ಮದು ಮರ್ಕಂದಿನಿ. ಏನ್ ಸಮಸ್ಯೆ ಏನಾಗಿದೆ ಇಲ್ಲಿ? ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಯಾವ ರೂಟ್ ಇಂದ ಅದು? ಇದು ಪೊತ್ನಾಳ್ ಟು ತೊಳೆದಿನಿ. ಅದು ಬೆಳಗ್ಗೆ ಲಕ್ಕಂದ್ರೆ 7 6 ಬರ್ಬೇಕು ಅಲ್ಲಿಗೆ. ಇದು 8-9 ಗಂಟೆಗೆ ಬರುತ್ತೆ ಬೆಳಗ್ಗೆ. ಅದು ಪ್ರಾಬ್ಲಮ್ ಆಗಿದೆ ಹುಡುಗರಿಗೆ. ಮತ್ತೆ ಮಧ್ಯಾಹ್ನ ಕೂಡ ಸರಿಯಾಗಿ ಬರ್ತಾ ಇಲ್ಲ ಅಣ್ಣ. ಅದು ಕೂಡ ಲೇಟ್ ಆಗಿ ಬರ್ತದೆ. ಅದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಣ್ಣ. ಹುಡುಗ ಬರೀ ಅವ್ರ ಡಿಪೋ ಮ್ಯಾನೇಜರ್ ಹೇಳಿದ್ರೆ ಕಳಿಸಿ ನೋಡೋ, ಹೋಗ್ಲಿ ಬಂದಿದ್ದು ಅಂತ ಹೇಳ್ತಾರೆ. ಅವ್ರು ನೋಡ್ರೆ ಲೇಟ್ ಆಗಿ ಬರ್ತಾರೆ ಕಂಡಕ್ಟರ್ ಡ್ರೈವರ್ಗಳು. ಈ ಮಾರ್ಗದ ಬಸ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಸಂಚಾರ ಮಾಡ್ತಾರೆ ಪ್ರತಿನಿತ್ಯ? ಒಂದು 200-300 ಮಾಡ್ತಾರೆ ವಿದ್ಯಾರ್ಥಿಗಳು. 200 ವಿದ್ಯಾರ್ಥಿಗಳು ಮಾಡ್ತಾರೆ. ಎಷ್ಟು ತೊಂದರೆ ಆಗ್ತಿದ್ರು ಕೂಡ ಒಂದೇ ಬಸ್ ಇದೆನಾ? ಒಂದೇ ಬಸ್ ಇದೆ. ಅದು ಸಮಯಕ್ಕೆ ಸರಿಯಾಗಿ ಬರ್ತಿದೆ? ಬರ್ತಾ ಇಲ್ರಿ. ಮತ್ತೆ ಯಾವ ರೀತಿ ತೊಂದರೆ ಆಗ್ತದೆ ವಿದ್ಯಾರ್ಥಿಗಳಿಗೆಲ್ಲ? ಬರೇ ಜಗ್ಗೆ ತೊಂದರೆ ಆಗ್ತಿದೆ ರೀ ಹುಡುಗರಿಗೆ. ಯಾವ ರೀತಿ ಅಂದ್ರೆ ಫುಲ್ಲು ರೆಸ್ಟ್ ಇರ್ತಾರಲ್ರಿ,
ಆ ಥರ ತೊಂದರೆ ಆಗ್ತಾರೆ ಅಷ್ಟೇ. ಹುಡುಗರು ಬಿತ್ಕೊಂಡು ಎತ್ಕೊಂಡು ಹಂಗೆ ಬರ್ತಾರೆ ಹುಡುಗರು ಡೋರ್ ಇದ್ರೆ ಅಂದ್ರೆ ಕ್ಲಾಸಿಗೆ ಕೂಡ ತೊಂದರೆ ಉಂಟಾಗ್ತದೆ ಕೇಳೋದಕ್ಕೆ? ಏನು ಸರ್, ಕ್ಲಾಸ್ ಕೂಡ ತೊಂದರೆ ಕೂಡ ತೊಂದರೆ ಹಾಕೊಂತೈತೆ ಸರ್. ಹಾ 8ವರೆಗೆ ಕ್ಲಾಸ್ ಸ್ಟಾರ್ಟ್ ಆದವ್ರಿ, ಬರೆಯತ್ತಿಗೆ 10-11 ಗಂಟೆ ಆಗುತ್ತೆ ಕ್ಲಾಸ್ಗೆ ಹೋಗ್ರಿ. ಸರ್ ಕೂಡ ಎಲ್ಲ ಬೈತಾರೆ, ನೀವೆಲ್ಲ ಅದಕ್ಕೆ ಬರ್ತೀರ ಅಂತ ಎಲ್ಲ ಬೈತಾರೆ ಸರ್. ಇದಕ್ಕೆಲ್ಲ ಇಷ್ಟೊಂದು ಸಮಸ್ಯೆ ಆಗ್ತಿದೆ, ಇದಕ್ಕೆಲ್ಲ ಕಾರಣ ಏನು? ಎಲ್ಲ MLAಗಳು ಮುಖಂಡರು ಎಲ್ಲ ಕಾರಣಗಳು ಸರ್ ಇವರೆಲ್ಲ ಇದಕ್ಕೆ. ಅಲ್ಲ ರೀ, ಯಾಕಂತಂದ್ರೆ ಸರ್ಕಾರ ಫ್ರೀ ಬಸ್ಸು ಕೊಟ್ಟಿದೆ ಮಹಿಳೆಯರಿಗಾಗಿ. ಇದ್ರೆ ವಿದ್ಯಾರ್ಥಿಗಳು ಕೂಡ ನಿಮ್ಮ ಬೇಡಿಕೆ ಏನು ಅಂದ್ರೆ ಪ್ರತ್ಯೇಕವಾಗಿ ಬಸ್ ಬಿಡ್ಬೇಕಾ? ಬಿಡ್ಬೇಕ್ರಿ, ಕರೆಕ್ಟ್ ಟೈಮಿಗೆ ಬಿಡಬೇಕು. ಅದೆಲ್ಲ ಫ್ರೀ ಇದೆಲ್ಲ ತೆಗೆದಾಕ್ಬೇಕು ಸರ್. ಹಂಗಾರೆ ಎಲ್ಲ ಸೌಲಭ್ಯಗಳು ಸರ್ ಹುಡುಗರಿಗೆಲ್ಲ ಕರೆಕ್ಟ್ ಬಸ್ ಬರ್ತಾರೆ. ನೋಡ್ರಿ, ಅಲ್ಲ ರೀ, ಇಷ್ಟೊಂದು ಸಮಸ್ಯೆ ಅಂದಮೇಲೆ ಮತ್ತೆ ನೀವು ಯಾಕೆ ವಿದ್ಯಾರ್ಥಿಗಳು ಕೂಡ ಇಷ್ಟೊಂದು ಸಹಿಸ್ಕೊಂಡಿದ್ದೀರಿ? ಯಾಕಂತಂದ್ರೆ ಡಿಪೋ ಮ್ಯಾನೇಜರ್ ಕೂಡ ಪ್ರಶ್ನೆ ಮಾಡಿದ್ರಾ ಅಥವಾ ಕೇಳಿದ್ರೆ? ಹೇಳಿದ್ರೆ ಅವರು ಮಳೆ ಮಾತ್ರ ಸರ್ ಹೇಳಿದ್ರೆ ನಾವು ಅಷ್ಟೇ ಕಳಿಸ್ತೀವಿ ಅಂತ ಹೇಳ್ತಾರೆ. ಮತ್ತೆ ತಿರುಗಿ ಅದೇ ಪ್ರಕರಣ ಹೇಳ್ತಾರೆ ಅವರು.